ಗೆಸ್ಟ್ ಹೌಸಲ್ಲಿ ಗಂಗಾಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ತಾನೇ? ಅಲ್ಲಿ ಅವಳಿಗೆ ಯಾವ ತೊಂದರೆ ಆಗದ ಹಾಗೆ ನೋಡ್ಕೊ ಅಂತ ವಾಚ್ಮ್ಯಾನ್ಗೆ ಹೇಳು. ಹ, ನಿನಗೆ ಕೋಪ ಇದ್ರೂ ಸರಿ, ಅವಳು ನಮಗೋಸ್ಕರ ಕಷ್ಟಪಡ್ತಿದ್ದಾಳೆ ಬೇಬಿ. ಅವಳಿಗಂತೂ ಕಷ್ಟ ಕೊಡಬೇಡ. ಸರಿ, ನೀನು ಬೇಗ ಬಂದ್ಬಿಡು. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಲವ್ ಯು ಬೇಬಿ. ಬಾಯ್ ಬಾಯ್. ಗಂಗಾ ನಮ್ಮ ಮನೆ ಶಾಪಕ್ಕೆ ಬಲಿ ಕೊಟ್ಟು ಜೈ ಸರ್ ಜೊತೆ ನಿತ್ಯ ಮೇಡಮ್ ಆ ಮನೇಲಿ ಬದುಕಬೇಕು ಅಂದ್ಕೊಂಡ್ರು. ಪಾಪ ಅವರೇ ಸತ್ತೋದ್ರು. ಅಳ್ಬೇಡ ಗಂಗಾ, ದೇವರು ನಿನ್ಗೆ ಅನ್ಯಾಯ ಮಾಡಲ್ಲ. ನಿನ್ಗೆ ಸಹಾಯ ಮಾಡಿರೋರ್ಗೆ ನ್ಯಾಯ ಕೊಡ್ಸಕ್ಕೆ ನಿನ್ನ ಹುಟ್ಟಿಸಿದಾನೆ. ಇನ್ಮೇಲಿಂದ ನೀನು ಗಂಗಾ ಅಲ್ಲ, ನಿತ್ಯ. ರೂಪಾ ಮೇಡಮ್ಗೆ ಡೌಟ್ ಬರ್ದಿರೋ ಹಾಗೆ ನಟಿಸ್ಬೇಕು. ಮನೆಗೆ ಹೋಗೋಣ ಬಾ. ಇದೇನಾ ಆಂಟಿ ನಿಮ್ಮನೆ? ಹೌದಪ್ಪ. ನಾಣಿ ಸರ್, ಆಂಟಿ ಜೊತೆ ಹೋಗಿ ತರಕಾರಿ ಕೊಟ್ಬಿಟ್ಪಾ. ಓಕೆ ಸರ್. ಮನೆ ತನಕ ಬಂದಿದ್ದೀರಾ? ನೀವು ಕೂಡ ಒಂದ್ಸಲ ಮನೆ ಒಳಗಡೆ ಬರ್ಬೋದಲ್ಲಪ್ಪ? ಸಾರ್ಗೆ ತುಂಬಾ ಕೆಲಸ ಇದೆಯಮ್ಮ, ಈಗಾಗಲೇ ಲೇಟ್ ಆಗಿದೆ. ಸ್ವಲ್ಪ ಇರು ನಾಣಿ. ಬಾಪ. ಬಾಪ ಬಾ. ಒಳಗ್ ಬಾಪ. ಬಾಪ ಕೂತ್ಕೋ. ನೀವು ಕೂತ್ಕೊಳ್ಳಿ. ಕಾಫಿ ತಗೊಂಡ್ ಬರ್ತೀನಿ, ಇಲ್ಲೇ ಕೂತಿರಿ. ಅಯ್ಯೋ ಬೇಡಮ್ಮ, ಸ್ವಲ್ಪ ನೀರು ಕೊಡಿ ಸಾಕು. ಅಂದ್ರೆ ಇಂಥ ಜಾಗದಲ್ಲೆಲ್ಲ ನೀವು ಹೆಚ್ಚೊತ್ತಿರಲ್ವಲ್ಲ, ಏನು ಕುಡಿಯಲ್ವಲ್ಲ ಸರ್, ಅದಕ್ಕೆ ಈ ರೀತಿ ಹೇಳಿದೆ. ಇಲ್ಲ ನಾಣಿ, ಈ ಮನೇಲಿ ಏನೋ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಅನಿಸ್ತಿದೆ. ಈ ಮನೇಲಿ ಕಾಲಿಡ್ತಿದ್ದ ಹಾಗೆ ಏನೋ ಒಂಥರ ಫೀಲಿಂಗ್ ಆಗ್ತಾ ಇದೆ. ಅಂಥದ್ದು ಈ ಮನೇಲಿ ಏನಿದೆ ಸರ್? ತಗೋಪ್ಪ, ನೀರ್ ಕೇಳ್ದ್ಯಲ್ವಾ? ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಮಾ. ಆಂಟಿ, ಈ ಮನೇಲಿ ನೀವೊಬ್ಬರೇ ಇರ್ತೀರಾ? ಇಲ್ಲಪ್ಪ, ನನ್ ಜೊತೆ ನನ್ನ ಮಗಳು ಕೂಡ ಇದ್ದಾಳೆ. ಹೌದು, ನಿಮಗ್ ಮಗಳಿದ್ದಾಳೆ ಅಂತ ಅವತ್ತೇ ಹೇಳಿದ್ರಿ ಅಲ್ವಾ? ಈಗ ಅವ್ರು ಎಲ್ಲಿದ್ದಾರೆ? ಕೆಲ್ಸಕ್ಕೆ ಹೋಗಿದ್ದಾಳಪ್ಪ. ಅವಳೊಬ್ಳೆ ನನ್ಗಿರೋದು. ಓ, ಅವ್ರೆಲ್ಲಿ ಕೆಲಸ ಮಾಡೋದು? ಯಾರೋ ಮೇಡಮ್ ಅಂತ ಹೇಳಿದ್ಲಪ್ಪ. ಅಲ್ಲಿ ಏನ್ ಕೆಲಸ ಮಾಡ್ತಾಳೆ ಅದೆಲ್ಲ ಒಂದು ನನಗೆ ಗೊತ್ತಿಲ್ಲ. ಹೆಲ್ತ್ ಚೆನ್ನಾಗಿಲ್ದಿರೋ ನಿಮ್ಮನ್ನ ಒಂಟಿಯಾಗಿ ಹೇಗ್ ಬಿಟ್ಟು ಹೋದ್ರು? ಫೋನ್ ಮಾಡಿ ಬರಕ್ ಹೇಳಿ. ಅವಳ ಹತ್ರ ಫೋನ್ ಇಲ್ಲಪ್ಪ.
ಏನು ಫೋನ್ ಕೂಡ ಇಲ್ವಾ? ಮತ್ತೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಗಮ್ಮ? ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಈಗ ನಾನು ಆರಾಮಾಗಿದ್ದೀನಪ್ಪ. ದೊಡ್ಡ ಗಂಡಾಂತರದಿಂದ ಅವಳು ನನ್ನ ಕಾಪಾಡಿದ್ಲು. ಆ ಋಣ ತೀರ್ಸೋದಕ್ಕೋಸ್ಕರನೇ ಅವಳು ಕೆಲಸ ಮಾಡ್ತಾ ಇರೋದು. ಇಂಟ್ರೆಸ್ಟಿಂಗ್. ನಿಮ್ಮ ಮಗಳನ್ನ ಒಂದ್ಸಲ ನೋಡ್ಬೇಕು ಆಂಟಿ. ಅವ್ರು ತುಂಬಾ ಗ್ರೇಟ್. ನಿಮ್ಮಂಥವ್ರು ದೊಡ್ಡವ್ರ ಹಾರೈಕೆನೆ ಅವಳಿಗೆ ಶ್ರೀರಾಮ ರಕ್ಷೆ. ಆ ದೇವ್ರ ದಯೆಯಿಂದ ಅವಕಾಶ ಸಿಕ್ಕಿದ್ರೆ ನನ್ನ ಮಗಳನ್ನ ನಿಮಗೆ ಖಂಡಿತ ತೋರಿಸ್ತೀನಿ. ಸರಿನಮ್ಮ. ಸರ್, ನಾವಿನ್ ಹೊರಡೋಣ. ಅಷ್ಟು ಅರ್ಜೆಂಟ್ ಏನಿದೆ ನಾಣಿ? ಅಂದ್ರೆ ನಿತ್ಯ ಮೇಡಮ್ ಹತ್ರ ಹೋಗ್ಬೇಕು ಅಂದ್ರಲ್ಲ? ಹೌದೇನಪ್ಪ, ಈಗಲೇ ಹೊರಡ್ಬೇಕಾ? ಹೌದು. ಒಲೆ ಮೇಲೆ ಹಾಲಿಟ್ಟಿದ್ದೀನಿ. 2 ನಿಮಿಷದಲ್ಲಿ ಕಾಫಿ ಮಾಡ್ಬಿಡ್ತೀನಿ. ಅರ್ಜೆಂಟ್ ಏನಿಲ್ಲ ಆಂಟಿ, ಮಾಡ್ಕೊಡಿ, ವೆಯ್ಟ್ ಮಾಡ್ತೀನಿ. ಏನೋ ಒಂದು ಪ್ಲಾನ್ ಮಾಡಿ ನಿತ್ಯ ಮೇಡಮ್ನ ನೋಡಬೇಕು ಅಂದವರು ಇಲ್ಲೇ ಟೆಂಟ್ ಹಾಕ್ತಿದಾರಲ್ಲ. ನಿತ್ಯ ಮೇಡಮ್ನು ಮೀರ್ಸೋ ಮ್ಯಾಗ್ನೆಟಿಕ್ ಪವರ್ ಈ ಮನೇಲಿ ಏನಿದೆ? ಅಂಥದ್ದು ಏನಿದೆ ಇವ್ರಿಗಿಲ್ಲಿ? ಏನ್ರಿ ಕಾಫಿ? ಅಜ್ಜಿ, ಅಜ್ಜಿ ನಿಮ್ಗೊಂದು ಮಾತು ಹೇಳಬೇಕು. ಹೇಳಲಾ? ಹೇಳಮ್ಮ. ಅಜ್ಜಿ, ನಿನ್ನೆ ಏನಾಯ್ತೋ ನೀವು ನೋಡಿದ್ದೀರಾ? ಯಾವ ವಿಷಯದ ಬಗ್ಗೆ ಕಲ್ಪನಾ? ಅದೇ ರೀ, ನಮ್ಮ ಜೈ ನಿತ್ಯ ಬಗ್ಗೆ. ಹೌದಮ್ಮ, ಇಬ್ರು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗ್ತಾ ಇಲ್ಲ ಅವ್ರಿಗೆ. ಜೈ ಅಂತೂ ಸ್ವಲ್ಪನೂ ನಾಚಿಕೆ ಇಲ್ದೆ 24 ಗಂಟೆ ನಿತ್ಯ ಸರಿಗಿಡ್ಕೊಂಡೇ ಓಡಾಡ್ತಾನೆ. ಮದುವೆಗೆ ಮುಂಚೆನೆ ಅವರಿಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಒಳ್ಳೇದೇ ಅಲ್ವಾ ಕಲ್ಪನಾ? ಮೇಲಾಗಿ ಅವರಿಬ್ರದ್ದು ಒಳ್ಳೆ ಜೋಡಿ. ಮದುವೆ ಮಾಡಿದ್ರೆ ಅವರಿಬ್ರು ಇನ್ನೂ ಖುಷಿಯಾಗಿರ್ತಾರೆ ರೀ. ನೋಡೋರ್ಗೂ ಏನು ಅನ್ಸಲ್ಲ. ಹೌದು, ಅವರಿಬ್ರಿಗೆ ಬೇಗ ಮದ್ವೆ ಮಾಡಿದ್ರೆ ಒಳ್ಳೇದು. ಆದ್ರೆ ಜೈ ಮ್ಯಾರೇಜ್ಗೆ ಟೈಮ್ ಬೇಕು ಅಂತ ಕೇಳಿದ್ನಲ್ಲ ಅಜ್ಜಿ. ಅಬ್ಬಾ, ಅದು ಅವಾಗ್ರಿ. ಆದ್ರೆ ಈಗ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ. ಹಾಗಂತ ಜೈ ನಮ್ಮ ಹತ್ರ ಹೇಳಿಲ್ವಲ್ಲ? ಎಲ್ಲ ನಮ್ಗೆ ಹೇಳ್ತಾರ ಜನಾರ್ದನ್, ನಾವೇ ಅರ್ಥ ಮಾಡ್ಕೋಬೇಕು. ಅವ್ರು ಆಡೋದ್ ನೋಡ್ತಿದ್ರೆ ನಮ್ಗೆ ಬೇಗ ಮದುವೆ ಮಾಡಿಸಿ ಅಂತ ಹೇಳೋ ಹಾಗಿದೆ. ನನ್ಗೂ ಹಾಗೆ ಅನ್ನಿಸ್ತಿದೆ. ನಿತ್ಯ ಅಮ್ಮನ್ ಜೊತೆ ಮಾತಾಡಿ ಬೇಗ ಮುಹೂರ್ತ ಇಡ್ಸ್ಬಿಡೋಣ. ರೂಪ ಅವ್ರ ಹತ್ರ ಹೇಳೋಕ್ ಮುಂಚೆ ಜೈನ್ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರೋದೇನೋ ಅಜ್ಜಿ. ಅದ್ರಲ್ಲೇನಿದೆ, ಕೇಳಿದ್ರಾಯ್ತು. ಕಲ್ಪನಾ, ನೀನ್ ಹೋಗಿ ಜೈನ ಕರ್ಕೊಂಡು. ಜೈ ಮನೇಲಿಲ್ಲ ಅಜ್ಜಿ, ಹೊರಗೆ ಹೋಗಿದ್ದಾನೆ. ಹಾಗಾದ್ರೆ ಫೋನ್ ಮಾಡು. ಜೈ ಮನೆಗ್ ಬಂದ್ಮೇಲೆ ಕೇಳ್ಬೋದಲ್ಲ ಅಜ್ಜಿ? ಅಬ್ಬಾ ಸುಮ್ನೆ ರೀ, ಇಂಥ ವಿಷಯದಲ್ಲಿ ತಡೆ ಮಾಡಬಾರ್ದು. ಬೇಗ ಕೇಳ್ಬಿಡ್ಬೇಕು. ಹಲೋ. ಜೈ, ನಾನು ಚಿಕ್ಕಮ್ಮ. ಹೇಳಿ ಚಿಕ್ಕಮ್ಮ. ನಾನು ಅಜ್ಜಿ ನಿಮ್ಮಪ್ಪ ಸೇರಿ ನಿನ್ನ ವಿಷಯದಲ್ಲಿ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದೀವಿ. ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡ್ದೆಪ್ಪ. ಏನ್ ವಿಷಯ ಚಿಕ್ಕಮ್ಮ? ನಿನಗೂ ನಿತ್ಯಾಗೂ ಬೇಗ ಮದುವೆ ಮಾಡಬೇಕು ಅನ್ಕೊಂಡಿದೀವಪ್ಪ. ಬೇಗ ಮುಹೂರ್ತ ಇಡ್ಸೋದಕ್ಕೆ ರೂಪ ಅವ್ರ ಹತ್ರ ಮಾತಾಡಬೇಕು ಅನ್ಕೊಂಡಿದೀವಿ. ನೀನ್ ಕೂಡ ನಿನ್ನ ಅಭಿಪ್ರಾಯ ತಿಳಿಸಿದ್ರೆ ಮದುವೆ ಡೇಟು ಫಿಕ್ಸ್ ಮಾಡ್ಬೋದು. ಏನಂತೀಯಪ್ಪ? ನಿಮ್ಮಿಷ್ಟ ಚಿಕ್ಕಮ್ಮ. ನೀನ್ ಈ ಮಾತು ಹೇಳ್ತೀಯ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಇಡ್ತೀನಿ. ಜೈ ಮದ್ವೆಗೆ ಓಕೆ ಅಂದಾಯ್ತು. ಈಗ ನಾವು ಸ್ವರೂಪ ಅವ್ರ ಹತ್ರ ಮಾತಾಡಿ ಮುಹೂರ್ತ ಇಡಿಸೋದೇ ತಡ. ಸಾರ್ ನಗ್ತಾ ನಾಚ್ಕೊಂಡಿದ್ದಾರೆ ಅಂದ್ರೆ ಫೋನಲ್ಲಿ ಏನೋ ಶುಭವಾರ್ತೆ ಕೇಳಿರ್ಬೇಕು. ಅಜ್ಜಿ ಮನೆಯವರೆಲ್ಲ ಸೇರಿ ಮದುವೆಗೆ ಮುಹೂರ್ತ ಇಡ್ತಿದ್ದಾರೆ ನಾಣಿ. ಹೌದಾ? ಕಂಗ್ರ್ಯಾಚುಲೇಷನ್ ಸರ್. ನಿನ್ ಮದ್ವೆನೇನಪ್ಪ? ಹೌದಮ್ಮ, ಆದಷ್ಟು ಬೇಗ ನಮ್ಮ ಸಾರು ಮದುಮಗ ಆಗ್ತಿದ್ದಾರೆ. ನೀನು ಮದ್ವೆ ಆಗೋ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿರ್ಬೇಕು.
ಎಷ್ಟೋ ಅದೃಷ್ಟ ಮಾಡಿದ್ರೆ ಮಾತ್ರ ನೀನ್ ಹೆಂಡತಿ ಆಗೋದಕ್ಕೆ ಸಾಧ್ಯ. ಆ ವಿಷಯ ನೀವೇಗೆ ಹೇಳ್ತೀರಮ್ಮ? ದೇವ್ರ ಕುತ್ತಿಗೆಗೆ ಮಾಲೆ ಆಗೋ ಹೂವಿನ ಅದೃಷ್ಟನ ಪುಣ್ಯನ ಬೇರೆ ಹೇಳ್ಬೇಕಾ? ದಾರಿಲ್ ಹೋಗ್ತಿರೋ ಪರಿಚಯನೇ ಇಲ್ದೇ ಇರೋ ನನ್ನಂಥವಳ ಕಷ್ಟನ ನೋಡಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಕಟ್ಕೊಳ್ಳೋ ಹೆಂಡ್ತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು. ನೀನು ನಿನ್ ಮದ್ವೆ ಆಗೋ ಹುಡುಗಿ 100 ಕಾಲ ಸುಖವಾಗಿರ್ಬೇಕಪ್ಪ. ನೀವಿಬ್ರು ಬದುಕಿರೋ ಅಷ್ಟು ಕಾಲ ಸುಖ ಸಂತೋಷ ತುಂಬಿರ್ಲಿ. ಥ್ಯಾಂಕ್ ಯು ಆಂಟಿ, ನಾವೇನು ಬರ್ತೀವಿ. ಒಳ್ಳೇದಪ್ಪ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮನ್ನ ಆಚೆ ಎಲ್ಲೂ ಕಳಿಸಬಾರ್ದು ಅಂತ ನಿಮ್ಮ ಮಗಳಿಗೆ ಹೇಳಿ. ಅಯ್ಯಯ್ಯೋ, ಅವಳು ಅಂಥವಳಲ್ಲಪ್ಪ. ಅವಳು ಬೇಡ ಅಂತ ಹೇಳಿದ್ರು ನಾನೇ ಕೆಲಸ ಮಾಡ್ತಿರ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್ ಆಂಟಿ. ನಿಮ್ಗೇನೇ ಪ್ರಾಬ್ಲಮ್ ಬಂದರೂ ನನಗೊಂದು ಕಾಲ್ ಮಾಡಿ, ನಾನೇನ ಕಳಿಸ್ಕೊಡ್ತೀನಿ. ತುಂಬಾ ಸಂತೋಷನಪ್ಪ. ಹೋಗಿ ಬರ್ತೀನಿ ಆಂಟಿ. ಬರ್ತೀನಮ್ಮ. ನಿಂತ್ಕೊಳ್ಳೆ, ಎಲ್ಲಿ ಹೋಗ್ತಿದ್ಯಾ? ಸ್ವಪ್ನ, ಏನ್ ಮಾಡ್ತಿದ್ಯೆ? ಹಾರಿ ಸಾಯಕ್ ಹೊರಟಿದ್ದೀನಿ. ಯಾಕೆ? ಅಲ್ಲಿ ಮಾವಂಗೆ ಮದ್ವೆ ಮುಹೂರ್ತ ಇಡ್ತಾ ಇದ್ದಾರೆ. ಇಲ್ಲಿ ನನಗ್ ನಾನೇ ಸಾವಿನ ಮುಹೂರ್ತ ಇಟ್ಕೊಂತಾ ಇದ್ದೀನಿ. ಹುಚ್ಚ ನಿನ್ಗೆ? ಮನೆ ಆಗ್ತಿದ್ ಹಾಗೆ ಹಬ್ಬ ಆಗತ್ತಾ? ಮುಹೂರ್ತ ಇಡ್ತಿದ್ ಹಾಗೆ ಮದ್ವೆ ಆಗತ್ತಾ? ಹೀಗ್ ಹೇಳಿ ಇಷ್ಟು ದೂರ ಕರ್ಕೊಂಡ್ ಬಂದೆ. ನೀನ್ ಆ ನಿತ್ಯನ್ ಮುಗ್ಸೋದು ಇಲ್ಲ, ಆ ಮದ್ವೆ ನಿಲ್ಲೋದು ಇಲ್ಲ. ಆಗ್ಲೇ ನಾನ್ ನದಿಗ್ ಹಾರ್ ಸತ್ತಿದ್ರೆ ಚೆನ್ನಾಗಿರೋದು. ಸುಮ್ನೆ ತಡ್ದು ಬಿಟ್ಟೆ. ಈಗ ತಡಿಯಲ್ಲ. ಸಾಯ್. ಮಮ್ಮಿ, ಸತ್ ಹೋಗೋ. ಸಾಯ್, ನಡಿ, ಹಾರು. ಸಾಯ್, ಬೋರೆ, ಬೋ. ಮಮ್ಮಿ, ಕಾಪಾಡು. ಯಾಕೆ ಕಾಪಾಡ್ಲೆ? ಸಾಯ್ತೀನಿ ಅಂದ್ಯಲ್ಲ, ಸಾಯಿ. ಪ್ಲೀಸ್ ಮಮ್ಮಿ, ನನಗ್ ಭಯ ಆಗ್ತಿದೆ. ಯಾಕೆ? ಸಾಯೋಕೆ ಕಷ್ಟ ಆಗ್ತಿದ್ಯಾ? ಸಾಯಿಸೋದ್ ಕೂಡ ಕಷ್ಟನೇ ಕಣೆ. ಈ ಮದ್ವೆ ನಿಲ್ಬೇಕು ಅಂತ ನೀನ್ ಎಷ್ಟು ಆಸೆ ಪಡ್ತಿದ್ಯೋ, ನೀನ್ ಹುಟ್ಟಿದಾಗಿಂದ ನಿನಗೂ ಜೈಗೂ ಮದ್ವೆ ಮಾಡಿಸ್ಬೇಕು ಅಂತ ನಾನು ಅಷ್ಟೇ ಆಸೆ ಇಟ್ಟಿದ್ದೀನಿ. ಇಲ್ಲೇ ಇದೀವಿ ಅನ್ನೋ ಹಕ್ಕು ಚಲಾಯಿಸ್ಕೊಂಡು ನಿನ್ನ ಈ ಮನೆ ಸೊಸೆ ಮಾಡಿ ನಾನು ತಲೆ ಎತ್ಕೊಂಡು ತಿರುಗ್ಬೇಕು ಅಂತ ಮೊದ್ಲಿಂದ ಆಸೆ ಪಡ್ತಿದ್ದೀನಿ ಕಣೆ. ಹೆಣ್ಣು ಮಗಳಾಗಿ ಈ ಮನೆ ಹಕ್ಕು ಪಡ್ಕೊಳ್ಳೋಕ್ಕಿಂತ ಈ ಮನೆಗೆ ಯಜಮಾನಿಯಾಗಿ ಅಧಿಕಾರ ಚಲಾಯಿಸ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಈ ಮದ್ವೆ ಏನಾದ್ರೂ ನಡೆದ್ರೆ ನೀನು ಜೈನ ಮಾತ್ರ ಕಳ್ಕೊತ್ಯಾ ಕಣೆ. ಆದ್ರೆ ನಾನೇನೇನ್ ಕಳ್ಕೊತೀನಿ ಗೊತ್ತೇನೆ? ಸಾಯೋವರೆಗೂ ಬದುಕಿದ್ದು ಶವದ ಹಾಗಿರ್ಬೇಕು ಕಣೆ ನಾನು. ನಿಮ್ ಮತ್ತೆ ಕೊಂಕು ಮಾತನ್ನ ಕೇಳ್ತಾ ಆ ನಿತ್ಯ ಅಹಂಕಾರನ ಸಹಿಸ್ತಾ ಬದುಕಬೇಕು ಕಣೆ ನಾನು. ಬೇಕು ಅಂತ ಅವಮಾನ ಮಾಡಿಸ್ಕೊಳ್ತೀನ? ಅಧಿಕಾರನ ಕೈ ಬಿಡ್ತೀನ? ಮಮ್ಮಿ ಪ್ಲೀಸ್. ಬಾ. ನೋಡಿದ್ಯಾ? ಸಾಯ್ಬೇಕು ಅಂದ್ರು ಬದುಕಬೇಕು ಅಂದ್ರು ಎಲ್ಲದಕ್ಕೂ ಟೈಮ್ ಬರಬೇಕು. ಆತ್ರ ಪಟ್ರೆ ಆಗಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೋ. ಎಷ್ಟೇ ತೊಂದರೆ ಬಂದ್ರೂ ಹಿಂದೆ ಹೆಜ್ಜೆ ಹಾಕ್ದೆ ಗೆಲ್ಲೋ ತನಕ ಹೋರಾಡಬೇಕು. ನಾವು ತಪ್ಪದೆ ಗೆಲ್ತೀವಿ. ಅಷ್ಟರಲ್ಲಿ ನನಗಾಗಲ್ಲ, ನಾನು ಮೇಲಿಂದ ಹಾರ್ತೀನಿ, ಸಾಯ್ತೀನಿ ಅಂತ ಹುಚ್ಚುಚ್ಚಾಗಿ ಆಡಿದ್ಯೋ ನಾನೇ ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಿನ್ನ ಶವನ ತೋರಿಸಿ ನನ್ನ ಕೆಲಸ ಮಾಡ್ಕೋತೀನಿ. ಹುಷಾರ್.
ಗಂಗಾ ಗಂಗಾ ಬಾ ಗಂಗಾ. ಗಂಗಾ, ನೀನು ಹೀಗೆ ಡಲ್ಲಾಗಿದ್ರೆ ಮೇಡಮ್ಗೆ ಡೌಟ್ ಬರುತ್ತೆ. ನಿತ್ಯ ಮೇಡಮ್ ಥರ ಕಾನ್ಫಿಡೆಂಟ್ ಆಗಿರು. ನನಗೆ ಭಯ ಆಗ್ತಿದೆ ಶ್ವೇತಾ. ಮೇಡಮ್ ಮುಂದೆ ಎಲ್ಲಿ ಸಿಕ್ಕಾಕೋತೀನೋ ಅಂತ ತುಂಬ ಭಯ ಆಗ್ತಿದೆ. ಹೆದರ್ಕೋಬೇಡ, ಧೈರ್ಯವಾಗಿರು. ನಿತ್ಯ ಮೇಡಮ್ ಹೇಗೆ ಬಿಹೇವ್ ಮಾಡ್ತಿದ್ರು ಅಂತ ನಿನಗೆ ಗೊತ್ತು ತಾನೆ, ಹಾಗೆ ಬಿಹೇವ್ ಮಾಡು. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಈಗ ನೀನಿಡೋ ಪ್ರತಿ ಹೆಜ್ಜೆ, ಮಾತಾಡೋ ಪ್ರತಿ ಮಾತು, ನೋಡೋ ನೋಟ ಎಲ್ಲ ನಿತ್ಯ ಮೇಡಮ್ ಹಾಗೆ ಇರಬೇಕು. ನೀನು ಚಿಕ್ಕ ತಪ್ಪು ಮಾಡಿದ್ರು ಅದು ಮೇಡಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಹುಷಾರಾಗಿ ಮ್ಯಾನೇಜ್ ಮಾಡು. ಬಾ ಗಂಗಾ. ನಿತ್ಯ, ಗಂಗಾ, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಮೇಡಮ್ ಬರ್ತಿದ್ದಾರೆ. ನಿತ್ಯ, ಬಂದ್ಯಾ? ನೀವೇನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀರಾ? ಎಲ್ಲಿಗೆ ಹೋಗಿದ್ರಿ?